ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಬಾಳೆಕಾಯಿ ಚಿಪ್ಸ್ ಮಾಡ್ತಿದ್ದೀನಿ. ಫಸ್ಟಿಗೆ ಬಾಳೆಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡು ಬಾಳೆಕಾಯಿನ ನೀಟಾಗಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು. ನಮ್ಮ ಮನೇಲಿ ಸ್ಲೈಸರ್ ಇರಲಿಲ್ಲ ಅಂದ್ಬಿಟ್ಟು ತುರಿಮಣೆಲೇ ಸ್ಲೈಸ್ ಮಾಡ್ತಾಯಿದ್ದೀನಿ. ತುರಿಮಣೆಲೇ ಸ್ಲೈಸ್ ಮಾಡಿದ್ರೂ ಬಾಳೆಕಾಯಿ ಮಾತ್ರ ನೀಟಾಗಿ ಶೇಪ್ ವೈಸ್ ಸ್ಲೈಸ್ ಆಗಿತ್ತು. ಬಾಳೆಕಾಯಿ ಚಿಪ್ಸ್ ಬೇಗನೆ ಆಗುತ್ತೆ, 2 ನಿಮಿಷದಲ್ಲೇ ಮಾಡ್ಕೋಬೋದು. ಫಸ್ಟ್ ಸ್ಟಾರ್ಟಿಂಗ್ ಸ್ಲೈಸ್ ಮಾಡಬೇಕಾದ್ರೆ ಸ್ವಲ್ಪ ಪುಡಿಯಾಗಿ ಸ್ಲೈಸ್ ಆಯ್ತಾಯಿತ್ತು. ಆಮೇಲೆ ನೀಟಾಗಿ ಬಾಳೆಕಾಯಿ ಚಿಪ್ಸ್ ಯಾವ ಥರ ಇರುತ್ತೆ ಅದೇ ಶೇಪಲ್ಲಿ ಸ್ಲೈಸ್ ಆಯ್ತಾಯಿತ್ತು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀಟಾಗಿ ಬಾಳೆಕಾಯಿ ಚಿಪ್ಸ್ ಥರನೇ ಸ್ಲೈಸ್ ಆಗಿದೆ. ಸ್ಲೈಸರ್ ಇಲ್ಲ ಅಂದರೂ ಕೂಡ ನೀಟಾಗಿ ಚಿಪ್ಸ್ ಯಾವ ಶೇಪಲ್ಲಿ ಬರುತ್ತೆ ಸ್ಲೈಸರ್ ಥರನೇ ಶೇಪಾಗಿ ಬಂತು. ಆ್ಯಕ್ಚುಲಿ ನನ್ನ ಮಗನಿಗೆ ಬಾಳೆಕಾಯಿ ಚಿಪ್ಸ್ ಅಂದರೆ ತುಂಬ ಇಷ್ಟ. ಆವಾಗವಾಗ ಮನೇಲೇ ಮಾಡಿಸ್ಕೊತಾ ಇರ್ತಾನೆ. ಇದಕ್ಕೆ ಇವಾಗ 1 ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದ ನಂತರ ಒಂದು ಬಾಣಲೆಲಿ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಮಿಕ್ಸ್ ಮಾಡಿರೋ ಒಂದೊಂದೇ ಬಾಳೆಕಾಯಿನ ಎಣ್ಣೆಲಿ ಕಾಯೋಕೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಒಂದೊಂದೇ ಬಾಳೆಕಾಯಿ ಹಾಕಿದ್ಮೇಲೆ ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸಬೇಕು. ನೀವು ನೋಡ್ತಾ ಇದ್ದೀರಲ್ಲ, ನಾನು 2 ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಬಾಳೆಕಾಯಿ ಚಿಪ್ಸ್ ಮಾಡೋದು ಗೊತ್ತಿರುತ್ತೆ, ಆದ್ರೂ ನನಗೆ ಗೊತ್ತಿರೋದನ್ನ ಸ್ವಲ್ಪ ಶೇರ್ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಬೆಂದಿದೆ ಚಿಪ್ಸು. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾಳೆಕಾಯಿ ಚಿಪ್ಸ್ ಎಷ್ಟು ಗಟ್ಟಿಯಾಗಿ ಬೇಕ್ರಿಲಿ ಥರನೇ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.